ರಾಜಣ್ಣ ಮನಸ್ಸು ಗೆಲ್ಲೋದಕ್ಕೆ ಹಳೆ ದಿನಗಳನ್ನ ಡಿಕೆ ಶಿವಕುಮಾರ್ ನೆನಪಿಸಿದ್ದಾರೆ. ರಾಜಣ್ಣ ಮತ್ತು ಡಿಕೆಶಿ ಭೇಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಸೊ ಹಳೆ ದಿನಗಳನ್ನ ನೆನಪಿಸಿದಂತ ರಾಜಣ್ಣಗೆ ಡಿಸಿಎಂ ಮನವೊಲಿಕೆ ಮಾಡಿದ್ರು. ಯೂತ್ ಕಾಂಗ್ರೆಸ್ ದಿನಗಳನ್ನ ನೆನಪಿಸಿದಂತ ಡಿಸಿಎಂ ಡಿಕೆ, ನಾವಿಬ್ರು ಕೂಡ ಹಳೆಯ ಸ್ನೇಹಿತರು, ನೆನಪಿರ್ಲಿ, ಸಿದ್ದರಾಮಯ್ಯ ಪಕ್ಷಕ್ಕೆ ಬರೋಕ್ ಮುಂಚೆನೆ ನಾವು ಸ್ನೇಹಿತರು, ಆ ದಿನಗಳನ್ನ ನೆನಪಿಸಿದ್ದಾರೆ ಡಿಕೆ ಅಂತ ಗೊತ್ತಾಗಿದೆ. ಇದು ಟಿವಿ9ಗೆ ಲಭ್ಯವಾಗಿರುವಂತ ಇನ್ಸೈಡ್ ಮಾಹಿತಿ, ಇನ್ಸೈಡ್ ಎಕ್ಸ್ಕ್ಲೂಸಿವ್. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗೋಕೆ ಸಹಾಯ ಮಾಡಿದ್ದೆ. ಹೀಗಿರುವಾಗ ರಾಜಕೀಯ ವಿರೋಧ ಯಾಕೆ? ಸಿದ್ದರಾಮಯ್ಯ ಬರುವ ಮೊದಲೇ ನಾವಿಬ್ರು ಕೂಡ ಸ್ನೇಹಿತರು. 2004ರ ಬಳಿಕ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಿದ್ದಾರೆ. ರಾಜಕೀಯ ಬೆಳವಣಿಗೆಯಲ್ಲಿ ಜೊತೆಯಾಗಬೇಕು ಅನ್ನೋ ಮಾತನ್ನ ಇಬ್ಬರು ಕೂಡ ಆಡಿದ್ದಾರೆ ಅಂತ ಗೊತ್ತಾಗಿದೆ. ಸೊ ರಾಜಣ್ಣ ಜೊತೆಗೆ ಆತ್ಮೀಯವಾಗಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದಷ್ಟು ಸಮಯದಿಂದ ಡಿಕೆ ಹಾಗೂ ರಾಜಣ್ಣ ನಡುವೆ ನಡೀತಿರುವಂತಹ ಶೀತಲ ಸಮರ, ಕೆಲವೊಮ್ಮೆ ಓಪನ್ ಆಗಿನೇ ರಾಜಣ್ಣ ಮಾತನಾಡಿರೋದು ಕೂಡ ನಾವು ನೋಡಿದ್ದೀವಿ. ರಾಜಣ್ಣ ಜೊತೆಗೆ ಆತ್ಮೀಯವಾಗಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್, ನಮಗೆ ಎಲ್ಲಿ ಗೌರವ ಇದೆಯೋ ಅಲ್ಲಿ ನಾವು ಇರ್ತೇವೆ. ಡಿಕೆ ಶಿವಕುಮಾರ್ ಮಾತಿಗೆ ರಿಯಾಕ್ಟ್ ಮಾಡಿದ್ದಾರೆ ರಾಜಣ್ಣ. ತಮ್ಮ ಸ್ಥಾನಮಾನದ ಬಗ್ಗೆ ನಮ್ದೇನೂ ಅಭ್ಯಂತರ ಇಲ್ಲ, ಹೈಕಮಾಂಡ್ ಒಪ್ಪಿಸಿ ಎಂದು ಡಿಕೆಗೆ ಹೇಳಿದಂತ ರಾಜಣ್ಣ. ಹೈಕಮಾಂಡ್ ಹೇಳಿದ್ರೆ ನಮ್ದೇನೂ ಅಭ್ಯಂತರ ಇಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಸ್ಪಷ್ಟಪಡಿಸಿದ್ದಾರೆ ರಾಜಣ್ಣ. ಸೊ ಹೈಕಮಾಂಡ್ ಹೇಳಿದ್ರೆ ನಮ್ದೇನೂ ಅಭ್ಯಂತರ ಇಲ್ಲ, ಡಿಕೆ ಶಿವಕುಮಾರ್ಗೆ ಸ್ಪಷ್ಟಪಡಿಸಿರುವಂತ KN ರಾಜಣ್ಣ. ಸೊ KN ರಾಜಣ್ಣ ಅವರ ಮನೆಗೆ ಹೋಗಿ ಬೊಕ್ಕೆ ಕೊಟ್ಟು ಅಲ್ಲಿ ಬಹಳ ಆಪ್ತ ರೀತಿಯಾಗಿ ಮಾತನಾಡಿಸಿದ್ದಾರೆ. ಜೊತೆಗೆ ಹಳೆಯ ದಿನಗಳನ್ನು ಕೂಡ ನೆನಪಿಸಿದ್ದಾರೆ. ಈ ಅಪೆಕ್ಸ್ ಬ್ಯಾಂಕ್ ವಿಚಾರ ಇರ್ಬೋದು, ಹಿಂದೆ ಇದ್ದಂಥ ಸಂದರ್ಭ ಏನೇನು ನೆನಪು ಮಾಡ್ಕೊಂಡಿದ್ದಾರೆ. ಪ್ರಮೋದ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಪ್ರಮೋದ್, ಇದೀಗ ನಾವು ಇತ್ತೀಚಿನ ಕೆಲವೊಂದು ಭೇಟಿಗಳನ್ನು ನೋಡಿದ್ರೆ, ಒಂದ್ ಕಡೆ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಹಿಂದೆ ಭೇಟಿಯಾಗಿದ್ದು, ಈಗ ರಾಜಣ್ಣ ಅವ್ರನ್ನ ಅವರೇ ಹೋಗಿ ಭೇಟಿ ಆಗ್ತಿರೋದು, ಸಂಘರ್ಷಕ್ಕಿಂತ ಸಂಧಾನ ಬೆಟರ್ ಆಪ್ಷನ್ ಅಂತ ಅನಿಸ್ತಾ ಇದೆಯಾ? ಹೇಗೆ ಏನ್ ನಾವು ನಿನ್ನೆ ಆದಂಥ ಇನ್ಸೈಡ್ ಮಾಹಿತಿ ಏನೇನು ಸಿಕ್ಕಿದೆ ಟಿವಿ9ಗೆ ಅಂತ ಆ ಭೇಟಿಯಲ್ಲಿ? ನಿಜ ಅವಿನಾಶ್, ಸಂಘರ್ಷಕ್ಕಿಂತ ಸಂಧಾನ ಅಥವಾ ಸಂಘರ್ಷಕ್ಕೂ ಮುನ್ನ ಸಂಧಾನ ಯಾವ ರೀತಿ ಕೂಡ ವ್ಯಾಖ್ಯಾನ ಮಾಡ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ತಾ ಇದ್ರೆ, ಅವರು ಹೋಗ್ತಾ ಇರುವಂಥ ದಾರಿ ಮತ್ತು ನಡ್ಕೊಳ್ಳುವಂಥ ರೀತಿ ಸಹಜವಾಗಿಯೇ ಯಾರ್ಯಾರ ನಾಯಕತ್ವ ಅಥವಾ ಯಾರ್ಯಾರ ನಾಯಕತ್ವವನ್ನು ಚಾಲೆಂಜ್ ಮಾಡ್ತಾ ಇದ್ದಾರೋ ಅವರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಸತೀಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಜಮೀರ್ ಅಹಮದ್ ಖಾನ್ ಇರ್ಬೋದು, ಅಥವಾ ಇನ್ನಿತರ ನಾಯಕರು ಇರ್ಬೋದು, ಈಗ ರಾಜಣ್ಣ ಇರ್ಬೋದು. ರಾಜಣ್ಣ ಅವರು ಯಾಕೆ ಪ್ರಮುಖವಾಗ್ತಾರೆ ಅಂದರೆ, ಸತೀಶ್ ಜಾರಕಿಹೊಳಿ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಯಾವತ್ತೂ ಕೂಡ ಅಷ್ಟೊಂದು ತೀವ್ರವಾಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಣ್ಣ ರೀತಿಯಲ್ಲಿ ಅವರು ಎಂದೂ ಕೂಡ ವಿರೋಧಿಸಲಿಲ್ಲ, ಅಥವಾ ಬಹಿರಂಗವಾಗಿ ಅವ್ರ ಹೇಳಿಕೆಯನ್ನು ವರ್ತನೆಯನ್ನು ತೋರಿಸಲಿಲ್ಲ. ಆದರೆ ರಾಜಣ್ಣ ಅವರ ನಡೆಯನ್ನು ನೋಡ್ತಾ ಇದ್ದಾರೆ. ಮೊದಲಿಂದಲೂ ಕೂಡ ಸರ್ಕಾರ ಬಂದ ಆರಂಭಿಕ ದಿನಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ವ್ಯತಿರಿಕ್ತವಾಗಿ ಅವರು ಮಾತನಾಡ್ತಿದ್ದಾರೆ, ವರ್ತಿಸ್ತಿದ್ರು ಕೂಡ. ಹೀಗಾಗಿ ಅವರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಮೊನ್ನೆ ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಅಂದರೆ ಈಗಾಗಲೇ ಚುನಾವಣೆ ಬರ್ತಾ ಇದೆ, ಅಧ್ಯಕ್ಷೀಯ ಚುನಾವಣೆ. ಅದರ ಮಾತುಕತೆಯ ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಕೂಡ, ಅಂದರೆ ಮುಖ್ಯಮಂತ್ರಿ ಸ್ಥಾನದ ಗಾದಿಯ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅವರ ಮತ್ತು ರಾಜಣ್ಣರ ನಡುವಿನ ಹಳೆ ಸ್ನೇಹ ಏನಿದೆ, ಕೇವಲ ಇವತ್ತಿನ ದಿನಗಳಲ್ಲ, ಯೂತ್ ಕಾಂಗ್ರೆಸ್ ದಿನಗಳಿಂದಲೂ ಕೂಡ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದಂಥವ್ರು, ಒಟ್ಟಾಗಿ ಪಕ್ಷವನ್ನು ಕಟ್ಟಿದವರು, ಜೊತೆಗೆ ಕಾಂಗ್ರೆಸ್ ಪಕ್ಷವೇ ಇರ್ಬೋದು, ಜೊತೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗೋದಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೀನಿ, ಹೀಗಾಗಿ ನನಗೂ ಕೂಡ ಸಹಾಯ ಮಾಡಿರುವಂಥ ಒಂದು ಸಹಜವಾದಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯವರು 2004ರಿಂದ ಈಚೆಗೆ ಪಕ್ಷಕ್ಕೆ ಬಂದಂಥವ್ರು, ನಾವು ಹಳಬರು ಕೂಡ ಅದನ್ನು ನೆನಪಿರಲಿ ಎನ್ನುವಂಥ ತಮ್ಮ ಹಳೆಯ ಆತ್ಮೀಯ ದಿನಗಳನ್ನು ಅವ್ರು ನೆನಪಿಸಿದ್ದಾರೆ. ಜೊತೆಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸಾಫ್ಟ್ ಪಿಚಿಂಗ್ ಏನಂತ ಹೇಳ್ತಾರೆ, ನಿಧಾನವಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಅಂಥದ್ದನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಸಂಪೂರ್ಣವಾಗಿ ವಿವರ ಲಭ್ಯವಾಗ್ತಾ ಇಲ್ಲ. ಆದರೆ ರಾಜಣ್ಣ ಅವರ ತಂಡದಿಂದ ಅಥವಾ ಅವರ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿ, ನಮ್ಗೆ ಎಲ್ಲಿ ಗೌರವ ಸಿಗುತ್ತೋ ನಾವು ಖಂಡಿತ ಅಲ್ಲಿ ಇರ್ತೀವಿ, ಸ್ಥಾನಮಾನದ ವಿಚಾರವಾಗಿ ನಮ್ಗೆ ಯಾವುದೇ ರೀತಿಯಂಥ ಅಭ್ಯಂತರ ಇಲ್ಲ, ಆದರೆ ಹೈಕಮಾಂಡನ್ನು ನೀವು ಒಪ್ಪಿಸಿ, ನಮ್ದೇನೂ ಅಭ್ಯಂತರ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ಕೇಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಸಹಜವಾಗಿ ಈ ಎಲ್ಲ ಬೆಳವಣಿಗೆ ಏನಿದೆ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ರಾಜಣ್ಣ ಅವರ ಮನೆಗೆ ಹೋಗದೆ ಈ ರಾಜಕೀಯ ಪ್ರಸ್ತುತ ಬೆಳವಣಿಗೆಯಲ್ಲಿ ಬಹುದೊಡ್ಡ ಬೆಳವಣಿಗೆ ಅಂದರೆ ತಪ್ಪಾಗಲ್ಲ. ಅವಿನಾಶ್, ಧನ್ಯವಾದ ಪ್ರಮೋದ್. ಸಿಎಂ ಸಿದ್ದರಾಮಯ್ಯ ಪತ್ನಿ ವಿರುದ್ಧದ ಮುಡಾ ಕೇಸ್ ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಖಾಸಗಿ ದೂರನ್ನ ಸಲ್ಲಿಸಲಾಗಿತ್ತು. ಬಿ ರಿಪೋರ್ಟ್ ಹೇಗೆ ಕೊಡ್ತು ಲೋಕಾಯುಕ್ತ ಅನ್ನೋದರ ಬಗ್ಗೆ ಸ್ನೇಹಮಯಿ ಕೃಷ್ಣ ಪ್ರಶ್ನೆ ಮಾಡಿದ್ರು. ಯಾವ ಆಧಾರದ ಮೇಲೆ ಬಿ ರಿಪೋರ್ಟ್ ಅನ್ನ ಕೊಟ್ರಿ? ಬೇಕಾದಂತ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ನಾನು ಸಬ್ಮಿಟ್ ಮಾಡಿದ್ದೇನೆ, ಅದರ ಮೇಲೆ ಕೂಡ ಬಿ ರಿಪೋರ್ಟ್ ಹೇಗೆ ಅಂತ 11 ಅಕ್ರಮಗಳ ಪೈಕಿ ಒಂದರ ತನಿಖೆಯ ವರದಿ ಸಲ್ಲಿಕೆಯಾಗಿದೆ. ಬಿ ರಿಪೋರ್ಟ್ ಸಂಬಂಧ ಕೋರ್ಟ್ಗೆ ಲಿಖಿತ ಹೇಳಿಕೆಯನ್ನ ಇಂದಿನ ವಿಚಾರಣೆ ಬಳಿಕ ಆದೇಶವನ್ನು ಕಾಯ್ದಿರಿಸುವಂತ ಸಾಧ್ಯತೆ ಇದೆ. ಸ್ನೇಹಮಯಿ ಕೃಷ್ಣ ಟಿವಿ9 ಜೊತೆ ಕೂಡ ಮಾತನಾಡಿದರು. ನಾನು ಹಿಂದಿನಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕ ದಾಖಲೆ, ಜೊತೆಗೆ ಯಾವ ಸಂದರ್ಭದಲ್ಲಿ ಈ
ಈ ಮುಡಾ ಕೇಸ್ ಸಂಬಂಧಪಟ್ಟ ಹಾಗೆ ಸೈಟ್ಗಳನ್ನು ಅಲಾಟ್ ಮಾಡಲಾಗಿತ್ತು. ಆಗ ಯಾರಿದ್ರು, ಯಾರಿಗೆ ಅಥಾರಿಟಿ ಇತ್ತು, ಪವರ್ ಯಾರಿಗಿತ್ತು, ಇದರ ಬಗ್ಗೆ ನಾನು ಬೇಕಾದಂಥ ಡಾಕ್ಯುಮೆಂಟ್ಗಳನ್ನು, ವಿಚಾರಗಳನ್ನು ಕೋರ್ಟ್ ಮುಂದೆ ಇಟ್ಟದೇ ಬಂದಿದ್ದೀನಿ. ಆದರೆ ಹೇಗೆ ಬಿ ರಿಪೋರ್ಟ್ ಅನ್ನೋ ಬಗ್ಗೆ ಪ್ರಶ್ನೆ ಮಾಡಿದರು.